ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಅವರ ಕುಟುಂಬಸ್ಥರು ಇದೀಗ ಸ್ಮಶಾನಕ್ಕೆ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಅಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಕ್ಕೆ ಅಂತ ಹೇಳಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಇದೆಲ್ಲವೂ ಕೂಡ. ಕೆಲ ದಿನದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ ಧರ್ಮೇಂದ್ರ ಅವರು. ಸೂಪರ್ ಹಿಟ್ ಸಿನಿಮಾವನ್ನು ನೀಡಿದಂತಹ ಧರ್ಮೇಂದ್ರ ಬಾಲಿವುಡ್ನಲ್ಲಿ ಸೂಪರ್ ಸ್ಟಾರ್ ಹಾಗೂ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿ ಮೆರೆದಿದ್ದಂತಹ ಧರ್ಮೇಂದ್ರ ಅವರು ದಶಕಗಳ ಕಾಲ ಸಿನಿಮಾ ರಂಗವನ್ನು ಆಳಿದ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಿನಿಮಾ ರಂಗಕ್ಕೆ ಇವರು ನೀಡಿರುವಂತಹ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ನೋಡಿ, ತನ್ನ ಸಿನಿರಂಗದ ಪ್ರಯಾಣದಲ್ಲಿ ಏನೆಲ್ಲ ಅಂದರೂ ಕೂಡ 300ಕ್ಕೂ ಅಧಿಕ ಸಿನಿಮಾದಲ್ಲಿ ನಟಿಸಿ ಸೈ ಅಂತ ಅನಿಸ್ಕೊಂಡಿರುವಂಥವ್ರು. ಶೋಲೆ, ಚುಪ್ಕೆ ಚುಪ್ಕೆ, ಸೀತಾ ಔರ್ ಗೀತಾದಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದಂತಹ ಹೆಗ್ಗಳಿಕೆ ಇವರದ್ದಾಗಿದೆ. ನೋಡಿ, ಶ್ರೀರಾಮ್ ರಾಘವನ್ ನಿರ್ದೇಶನದ 21 ಚಿತ್ರದಲ್ಲಿ ಧರ್ಮೇಂದ್ರ ಅವರು ಕೊನೆಯದಾಗಿ ನಟನೆಯನ್ನು ಮಾಡಿದ್ದು. ಇದು ಡಿಸೆಂಬರ್ 25ರಂದು ತೆರೆ ಕಾಣಬೇಕಾಗಿದೆ. ಸಿನಿಮಾ ತೆರೆ ಕಾಣುವ ಮುನ್ನವೇ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ನೋಡಿ, ಈ ಒಂದು ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಅಗಸ್ತ್ಯನಂದ ಕೂಡ ನಟಿಸಿದ್ದಾರೆ. 21 ಚಿತ್ರದಲ್ಲಿ ಭಾರತದ ಅತಿ ಕಿರಿಯ ಪರಮ ವೀರ ಚಕ್ರ ಪ್ರಶಸ್ತಿ ವಿಜೇತ 2ನೇ ಲೆಫ್ಟಿನೆಂಟ್ ಅರುಣ್ ಖೇತರ್ಪಾಲ್ ಪಾತ್ರದಲ್ಲಿ ಅಗಸ್ತ್ಯನಂದ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಇವರು ನಟನೆ ಕೂಡ ಮಾಡಿದ್ದಾರೆ. ಸೊ ಬಹಳಷ್ಟು ಒಂದಷ್ಟು ಊಹಾಪೋಹಗಳು ಕೂಡ ಕಳೆದ ವಾರವೇ ಕೂಡ ಕೇಳಿ ಬಂದಿತ್ತು. ಅವರು ನಿಧನರಾಗಿದ್ದಾರೆ, ಧರ್ಮೇಂದ್ರ ಅವರು ವಿಧಿವಶರಾಗಿದ್ದಾರೆ ಅಂತ ಹೇಳಿ. ಬಟ್ ಆದರೆ ಇಲ್ಲ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಅಂತ ಹೇಳಿ ಅವರ ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಬಟ್ ಆದರೆ ದೀರ್ಘ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ನಟ ಧರ್ಮೇಂದ್ರ ಅವರು ನಿಧನ ಹೊಂದಿದ್ದಾರೆ. ಇದೇ ತಿಂಗಳು ಅವರ ಹುಟ್ಟು ಹಬ್ಬ ಕೂಡ ಇತ್ತು. ಹುಟ್ಟು ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಬಟ್ ಆದರೆ ಹುಟ್ಟು ಹಬ್ಬ ಬರುವ ಮುನ್ನವೇ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಬಾಲಿವುಡ್ ಹೀ ಮ್ಯಾನ್ ಅಂತಲೇ ಫೇಮಸ್ ಆಗಿದ್ದಂತಹ ನಟ 1960ರಲ್ಲಿ ಚಿತ್ರರಂಗಕ್ಕೆ ಧರ್ಮೇಂದ್ರ ಅವರು ಪಾದಾರ್ಪಣೆಯನ್ನು ಮಾಡ್ತಾರೆ. ಆ ಮೂಲಕ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಸೈ ಅಂತ ಅನಿಸ್ಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ, ಹಿರಿಯ ನಟ ಧರ್ಮೇಂದ್ರ ಅವರು ವಿಧಿವಶರಾಗಿದ್ದಾರೆ. ಎಷ್ಟು ಗಂಟೆಗೆ ವಿಧಿವಶರಾದರೂ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ? ರಮ್ಯಾ, ನಿಜಕ್ಕೂ ಇವತ್ತು ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ನಷ್ಟ, ತುಂಬಲಾರ್ದ ನಷ್ಟ ಅಂದರೆ ತಪ್ಪಾಗಲ್ಲ. ಯಾಕಂತಂದರೆ ಭಾರತೀಯ ಚಿತ್ರರಂಗದಲ್ಲಿ ಬಾಲಿವುಡ್ ಅಂದರೆ ತುಂಬ ಟಾಪಲ್ಲಿದ್ದಂತಹ ಪೀಕಲ್ಲಿರುವಂಥ ಒಂದು ಚಿತ್ರರಂಗ. ಆ ಬಾಲಿವುಡ್ ಚಿತ್ರರಂಗ ಇವತ್ತು ಅಷ್ಟು ಸಮೃದ್ಧವಾಗಿ ಬೆಳೆಯೋದಕ್ಕೆ ಪ್ರಮುಖ ಕಾರಣೀಭೂತರಾದಂತಹ ಲೆಜೆಂಡರಿ ಆ್ಯಕ್ಟರ್ಗಳಲ್ಲಿ ನಟ ಧರ್ಮೇಂದ್ರ ಅವರು ಕೂಡ ಒಬ್ಬರು. ಸೊ ಅವರ ಕೊಡುಗೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ ಬಹುದೊಡ್ಡ ಮಟ್ಟಕ್ಕಿದೆ. ಅವರು ಇತ್ತೀಚೆಗೆ 2 ವಾರಗಳ ಹಿಂದಷ್ಟೇ ಬ್ರೀಚ್ ಕ್ಯಾಂಡಿ ಹಾಸ್ಪಿಟ್ಲಿಗೆ ಏನು ದಾಖಲಾಗಿರ್ತಾರೆ. ಅವ್ರಿಗೆ ಉಸಿರಾಟದ ತೊಂದರೆ ಇರುತ್ತೆ. 89 ಅಂದಾಗ ಸಹಜವಾಗಿಯೇ ವಯೋಸಹಜ ಕಾಯಿಲೆ ಅವ್ರಿಗೆ ಇದ್ದೇ ಇತ್ತು. ಹಾಗಾಗಿ ಅವರಿಗೆ ಬಾಡಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಈ ಎಲ್ಲ ಹಿನ್ನೆಲೆಗಳಿಂದ 2 ವಾರಗಳ ಹಿಂದೆ ಅವರು ಬ್ರೀಚ್ ಕ್ಯಾಂಡಿ ಹಾಸ್ಪಿಟ್ಲಿಗೆ ದಾಖಲಾಗಿರ್ತಾರೆ. ಇನ್ನು ಧರ್ಮೇಂದ್ರ ಅವರು 2 ವಾರಗಳ ಹಿಂದೆಯೇ ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲೂ ಬಿತ್ತರ ಆಗುತ್ತೆ. ಆದರೆ ಅವರ ಪತ್ನಿ ಹೇಮಾ ಮಾಲಿನಿ ಈ ಥರದ ಸುದ್ದಿಯನ್ನು ಹರಡಬೇಡಿ ದಯವಿಟ್ಟು, ನಾವು ಆಲ್ರೆಡಿ ನೋವಲ್ಲಿದ್ದೀವಿ, ನಮ್ಮ ಗಂಡ ಬದುಕೇ ಇದ್ದಾರೆ, ಇನ್ನು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಾದ ನಂತರ 2 ದಿನಗಳ ನಂತರ ಈಶಾ ಡಿಯೋಲ್ ಕೂಡ ಆವಾಗಲೇ ಒಂದು ಪೋಸ್ಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ, ದಯವಿಟ್ಟು ವದಂತಿಗಳನ್ನು ಹರಡಿಸಬೇಡಿ ಅಂತಕ್ಕಂಥ ಮಾತನ್ನು. ಅದಾದ ನಂತರ 2 ದಿನಗಳಿಗೆ ಅವರು ಬ್ರೀಚ್ ಕ್ಯಾಂಡಿ ಹಾಸ್ಪಿಟ್ಲಿಂದ ಧರ್ಮೇಂದ್ರ ಅವರ ಮನೆಗೆ ಅವರ ಒಂದು ಗುಣಮುಖರಾಗಿ ಚಿಕಿತ್ಸೆಗೆ ಸ್ಪಂದಿಸಿದ ನಂತರ ಗುಣಮುಖರಾಗಿ ಅವರನ್ನು ಕರೆದೊಯ್ಯುವಂಥ ಕಾರ್ಯ ನಡೆದಿತ್ತು. ಆದರೆ ವಯೋಸಹಜ ಕಾಯಿಲೆ ಇದ್ದಿದ್ದರಿಂದ ಯಾವಾಗಲೂ ಅವರಿಗೆ ಉಸಿರಾಟ ತೊಂದರೆ ಆದಾಗ ಇಮ್ಮಿಡಿಯೇಟ್ ಅವ್ರನ್ನ ICUಗೆ ಶಿಫ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇಡೀ ಹಾಸ್ಪಿಟಲ್ ಸಿಸ್ಟಮ್ನ ICU ಇದನ್ನು ಅಲ್ಲೇ ಮನೆಯಲ್ಲೇ ಸೆಟಪ್ ಮಾಡಿ ಇಟ್ಕೊಂಡಿದ್ರು. ಹಾಗಾಗಿ ಧರ್ಮೇಂದ್ರ ಅವ್ರಿಗೋಸ್ಕರ ಮನೆಯಲ್ಲಿಯೇ ಒಂದು ವೈದ್ಯರ ತಂಡ ಬಂದು ಅಲ್ಲಿಯೇ ಚಿಕಿತ್ಸೆ ನೀಡ್ತಾ ಇತ್ತು. ಆದರೆ ಇವತ್ತು ಮಧ್ಯಾಹ್ನ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಇಹಲೋಕ ತ್ಯಜಿಸುವಂಥ ಕಾರ್ಯ ಆಗಿದೆ. ಸೊ
ಈ ಈ ಈ ಅಂದರೆ ಧರ್ಮೇಂದ್ರ ಅವರು ಇನ್ನಿಲ್ಲ ಅಂತಕ್ಕಂಥದ್ದನ್ನು ಯಾರೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬಾಲಿವುಡ್ನಲ್ಲಿ ಖಾನ್ ಕಪೂರ್ಗಳಿಂದ ಹಿಡಿದು ಎಲ್ಲರೂ ಕೂಡ ಅವರೊಟ್ಟಿಗೆ ಉತ್ತಮ ಒಡನಾಟ ಇದ್ದಂಥವರು. ಯಾಕಂತಂದರೆ ಬಾಲಿವುಡ್ ಚಿತ್ರರಂಗದಲ್ಲಿ ಸುಮಾರು 60 ವರ್ಷಗಳ ಕಾಲ ಸುದೀರ್ಘವಾದಂತಹ ಒಂದು ಸಿನಿಮಾ ಜರ್ನಿಯನ್ನು ಅವರನ್ನು ಅನುಭವಿಸಿದಂಥ ಒಬ್ಬ ಲೆಜೆಂಡರಿ ಆ್ಯಕ್ಟರು. 1960ಸಲ್ಲೇ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಂತರ ಮೊನ್ನೆ ಅಂದರೆ ಈ ವರ್ಷ ಕೂಡ 2025 ಡಿಸೆಂಬರ್ ಕ್ರಿಸ್ಮಸ್ಗೆ ಇಕ್ಕಿಸ್ ಅಂತಕ್ಕಂಥ ಒಂದು ಸಿನಿಮಾ 1971 ಇಂಡೋ ಪಾಕ್ನ ಒಂದು ಬಯೋಪಿಕ್ ವಾರ್ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದಲ್ಲೂ ಕೂಡ ಅವರು ಒಂದು ಪ್ರಧಾನವಾದಂಥ ಪಾತ್ರವನ್ನು ಅಭಿನಯಿಸಿದ್ದಾರೆ. 300ಕ್ಕೂ ಅಧಿಕ ಸಿನಿಮಾಗಳನ್ನು ಸುಮಾರು 60 ವರ್ಷಗಳ ವಯೋಮಿತಿಯಲ್ಲಿ ಅವರು ನಟಿಸಿರ್ತಕ್ಕಂಥದ್ದು. ಇನ್ನು 60s 70s 80sಲ್ಲಿ ಅವರ ಸಿನಿಮಾಗಳು ಒಂದು ವರ್ಷಕ್ಕೆ ಬರೋಬ್ಬರಿ 6ರಿಂದ 8-9 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿತ್ತು. ರಿಲೀಸ್ ಆದಂಥ ಪ್ರತಿಯೊಂದು ಸಿನಿಮಾ ಕೂಡ ಹಿಟ್ ಆಗ್ತಾ ಇತ್ತು. ಇನ್ನು ಶೋಲೆ ಸಿನಿಮಾದ ವೀರು ಪಾತ್ರವನ್ನು ನಾವು ಯಾವತ್ತೂ ಮರೆಯೋದಕ್ಕೆ ಆಗಲ್ಲ. ಅಮಿತಾಬ್ ಬಚ್ಚನ್ ಅಂತಹ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಅವರು ಸ್ಕ್ರೀನ್ ಶೇರ್ ಮಾಡಿದರು. ಅಂದರೆ ಶೋಲೆ ಸಿನಿಮಾದಲ್ಲಿ 2 ಆ್ಯಕ್ಟರ್ಗಳಿದ್ರು, ಧರ್ಮೇಂದ್ರ ಅವರೊಬ್ಬರು ಮತ್ತು ಅಮಿತಾಬ್ ಬಚ್ಚನ್ ಅವರೊಬ್ಬರು. ಅಲ್ಲಿ ಹೇಮಾ ಮಾಲಿನಿ ಅವರ ಪರಿಚಯ ಆಗುತ್ತೆ. ಹೇಮಾ ಮಾಲಿನಿಗೋಸ್ಕರನೇ ಅವರ ಪಾತ್ರಗಳನ್ನು ಡೈರೆಕ್ಟರ್ಗೆ ಹೇಳಿಬಿಟ್ಟು ಇವರು ಅದಲು ಬದಲು ಮಾಡ್ಕೊಂಡಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಅವರೇ ಯಾವುದೋ ಒಂದು ಖಾಸಗಿ ಸಂದರ್ಶನದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದರೆ ಹೇಮಾ ಮಾಲಿನಿ ಮೇಲೆ ಅವ್ರಿಗೊಂದು ಕ್ರಶ್ ಇರುತ್ತೆ. ಹಾಗಾಗಿ ಹೇಮಾ ಮಾಲಿನಿಗೋಸ್ಕರ ನನ್ನ ಪಾತ್ರನ ನೀನು ಮಾಡಿ ಅಮಿತಾಬ್ ಬಚ್ಚನ್, ನಿಮ್ಮ ಪಾತ್ರವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಹೇಮಾ ಮಾಲಿನಿಗೋಸ್ಕರ ಶೋಲೆ ಸಿನಿಮಾದಲ್ಲಿ ವೀರು ಪಾತ್ರವನ್ನು ಅದಲು ಬದಲು ಮಾಡ್ಕೊಂಡಿರ್ತಾರೆ. ಆ ಮಾಹಿತಿಯನ್ನು ಕೂಡ ಅವರೇ ಒಂದು ಸಂದರ್ಶನದಲ್ಲಿ ಹಂಚ್ಕೊಂಡಿದ್ರು. ಇನ್ನು ಅವರಿಗೆ 19ನೇ ವಯಸ್ಸಿಗೆ ಒಂದು ಮದುವೆ ಆಗಿರುತ್ತೆ. ಅವರು ಚಿತ್ರರಂಗಕ್ಕೆ ಎಂಟ್ರಿ ಆಗೋಕ್ಕೆ ಬಿಫೋರೇ ಒಂದು ಮದುವೆ ಆಗಿಬಿಟ್ಟಿರುತ್ತೆ. ಅವರ ಮಕ್ಕಳೇ ಈಗ ನಾವು ಸೌತ್ ಇಂಡಿಯಾ ಸೇರಿದಂತೆ ಬಾಲಿವುಡ್ನಲ್ಲಿ ಟಾಕ್ ಆಫ್ ದ ಟೌನ್ ಆಗಿರ್ತಕ್ಕಂತಹ ಸೆನ್ಸೇಷನಲ್ ವಿಲನ್ಸ್ ಅಂತ ನಾವು ಯಾರು ಕರಿತೀವಿ, ಸನ್ನಿ ಡಿಯೋಲು, ಬಾಬಿ ಡಿಯೋಲು. ಅವರ ಮೊದಲನೇ ಹೆಂಡತಿ ಅಂದರೆ ಪ್ರಕಾಶ್ ಕೌರ್ ಅವರ ಮಕ್ಕಳು ಧರ್ಮೇಂದ್ರ ಪ್ರಕಾಶ್ ಕೌರ್ ದಂಪತಿಯ ಮಕ್ಕಳು ಸನ್ನಿ ಡಿಯೋಲು, ಬಾಬಿ ಡಿಯೋಲು. ಅವರಿಗೆ ಮತ್ತಿಬ್ಬರು ಮಕ್ಕಳು ಕೂಡ ಇದ್ದಾರೆ, ವಿಜೇತಾ ಅಜಿತಾ ಅಂತಕ್ಕಂಥ ಮಕ್ಕಳು. ಅವರು ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ. ಆದರೆ ಬಾಬಿ ಡಿಯೋಲು, ಸನ್ನಿ ಡಿಯೋಲು ಈಗ ತಮಿಳು, ತೆಲುಗು ಸೇರಿದಂತೆ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇರ್ತಕ್ಕಂಥ ಇಬ್ಬರು ಸೂಪರ್ ಸ್ಟಾರ್ಗಳು, ವಿಲನ್ಗಳು, ಸೆನ್ಸೇಷನಲ್ ವಿಲನ್ಗಳು ಅನ್ಬೋದು. ಇನ್ನು ಹೇಮಾ ಮಾಲಿನಿ ಅವರ ಜೊತೆ ಅವರು ನಮ್ಮಲ್ಲಿ ಅಣ್ಣವರು ಮತ್ತು ಜಯಂತಿ ಅವರು ಮತ್ತು ಅಣ್ಣವರು ಮತ್ತು ಲೀಲಾವತಿ ಅವ್ರದ್ದು ಈ ಥರದ ಕಾಂಬಿನೇಷನ್ಗಳು ನಾವು ಏನು ರಿಪೀಟೆಡ್ಲಿ ನೋಡ್ತಾ ಇದ್ವಿ, ಆ ಥರದ ಒಂದು ರಿಪೀಟೆಡ್ಲಿ ಕಾಂಬಿನೇಷನ್ಗಳು ಬಾಲಿವುಡ್ಡಲ್ಲಿ ಅಂತಂದರೆ ಒಂದು ಧರ್ಮೇಂದ್ರ, ಮತ್ತೊಂದು ಅದೇ ಹೇಮಾ ಮಾಲಿನಿ ಅವರು. ಹೇಮಾ ಮಾಲಿನಿ ಅವ್ರ ಜೊತೆ ಅವರಿಗೆ ಒಂದೊಳ್ಳೆ ಬಾಂಧವ್ಯ ಏರ್ಪಟ್ಟಿತ್ತು ಮದುವೆಗೂ ಮೊದಲೇ. ಹಾಗಾಗಿ ಸಾಲು ಸಿನಿಮಾಗಳನ್ನು ಹೇಮಾ ಮಾಲಿನಿ ಜೊತೆ ಅವರು ಆ್ಯಕ್ಟ್ ಮಾಡ್ತಾರೆ. ಅದಾದ ನಂತರ ಅವರಿಗೆ ಈಶಾ ಡಿಯೋಲ್ ಮತ್ತು ಅಹಾನಾ ಡಿಯೋಲ್ ಅಂತಕ್ಕಂಥ ಇಬ್ಬರು ಮಕ್ಕಳಾಗ್ತಾರೆ. ಈಶಾ ಡಿಯೋಲ್ ಕೂಡ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟಕ್ಕೆ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ನಟಿಮಣಿ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಅಹಾನಾ ಡಿಯೋಲ್ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಅವರ ಜೀವಮಾನದ ಸಾಧನೆಯಲ್ಲಿ ಅಂದರೆ ಸಿನಿಮಾ ರಂಗಕ್ಕೆ ಅವರು ಕಲಾ ಸೇವೆ ಮಾಡಿದಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅವರಿಗೆ 2012ರಲ್ಲಿ ಪದ್ಮಭೂಷಣ ಕೂಡ ನೀಡಿ ಗೌರವಿಸುತ್ತೆ. ಅದಲ್ಲದೆ ಇನ್ನು ಪಂಜಾಬ್ನ ಹೆಡ್ ಮಾಸ್ಟರ್ ಒಬ್ಬರ ಮಗ ಆಗಿರ್ತಾರೆ. ಅವರು ಪಂಜಾಬಿ ಮೂಲದ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ನಟ ಧರ್ಮೇಂದ್ರ ಅವರಾಗಿರ್ತಾರೆ. ಇನ್ನು ಸಿನಿಮಾದಲ್ಲಿ ಗುರುತಿಸ್ಕೊಳ್ಳೋದ್ರ ಜೊತೆಗೆ ಅವರು ಸಿನಿಮಾದಲ್ಲಿ ಸಾಕಷ್ಟು ಕಲಾ ಪ್ರಕಾರಗಳಲ್ಲಿ ಗುರುತಿಸ್ಕೊಳ್ತಾರೆ. ಬರೀ ನಟನಾಗಷ್ಟೇ ಅಲ್ಲ, ನಿರ್ಮಾಪಕರಾಗಿಯೂ ಗುರುತಿಸ್ಕೊತಾರೆ, ಬರಹಗಾರರಾಗಿಯೂ ಗುರುತಿಸ್ಕೊತಾರೆ. ಅವೆಲ್ಲವುಗಳ ಹೊರತಾಗಿ ರಾಜಕಾರಣ ಕೂಡ ಅವರನ್ನು ಒಂದು ಕಡೆ ಸೆಳೆಯುವಂಥ ಪ್ರಯತ್ನ ಆಗುತ್ತೆ. 2004ರಿಂದ 2009 ತನಕ ಅವರು MP ಆಗಿ ಪಾರ್ಲಿಮೆಂಟ್ ಮೆಟ್ಟಲು ಕೂಡ ಏರ್ತಾರೆ. ರಾಜಸ್ಥಾನದ ಬಿಕ್ನರ್ ಅಂತಕ್ಕಂಥ ಒಂದು MP ಕ್ಷೇತ್ರದಿಂದ ಅವರು ಆಯ್ಕೆಯಾಗಿ ಹೋಗಿರ್ತಾರೆ. ಅಲ್ಲಿ ಕೂಡ ಸಾಕಷ್ಟು ವಿವಾದಗಳಿಗೆ ಗುರಿಯಾಗ್ತಾರೆ. ಅಂದರೆ ಅವರೊಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತಾರೆ, ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಇವರು MP ಆಗಿದ್ದು ಇವರು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋಕ್ಕ ಅಂತಕ್ಕಂಥ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬರ್ತವೆ. ಅವೆಲ್ಲವನ್ನು ಬದಿಗಿಟ್ಟು ಅವ್ರಿಗೆ ಹೋಗಬೇಕು ಅಂದಾಗ ಪಾರ್ಲಿಮೆಂಟ್ಗೂ ಹೋಗಿ ಸೆಷನ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಜೊತೆಗೆ ಕೃಷಿಯಲ್ಲೂ ಕೂಡ ತೊಡಗಿಸ್ಕೊತಾರೆ. ಅದಲ್ಲದೆ ಇನ್ನು 2004ರಲ್ಲಿ ಅವ್ರ ಮೇಲೆ ಒಂದು ಬಹುದೊಡ್ಡ ವಿವಾದ ಶುರುವಾಗುತ್ತೆ. ಹೇಮಾ ಮಾಲಿನಿ ಅವರನ್ನು ಅವರು ಮದುವೆ ಆಗೋದಕ್ಕೆ ಮತಾಂತರ ಆಗಿದ್ದರು, ಇಸ್ಲಾಂಗೆ ಮತಾಂತರ ಆಗಿದ್ದರು ಅಂತಕ್ಕಂಥ ಒಂದು ದೊಡ್ಡ ವಿವಾದ ಕೂಡ ಅವರ ತಲೆಗೆ ಸುತ್ತಕೊಳ್ಳುತ್ತೆ. ಆದರೆ 2004ರಲ್ಲಿ MP ಎಲೆಕ್ಷನ್ಸ್ಗೆ ಕ್ಯಾಂಪೇನ್ ಮಾಡೋಕ್ಕೆ ಹೋದಂತಹ ಧರ್ಮೇಂದ್ರ ಅವರು ಆವಾಗ ಸಭೆಯಲ್ಲಿ ಲಕ್ಷಾಂತರ ಮಂದಿಯನ್ನು ಉದ್ದೇಶಿಸಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಧರ್ಮೇಂದ್ರ ಎಲ್ಲೂ ಹೋಗಿಲ್ಲ, ಹಿಂದೂ ಆಗಿಯೇ ಉಳಿದಿದ್ದಾರೆ ಇನ್ನೂ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಎಲ್ಲ ಅಂತ್ಯಕಂತ್ಯಗಳಿಗೂ ಒಂದು ವಿವಾದಗಳಿಗೂ ಒಂದು ಫುಲ್ ಸ್ಟಾಪ್ ಇಡುವಂಥ ಕಾರ್ಯವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು ರಮ್ಯಾ. ಈಗ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ, ಮತ್ತು ಅವರನ್ನು ನೋಡೋದಕ್ಕೆ ಯಾರೆಲ್ಲ ಆಗಮಿಸ್ತಾ ಇದ್ದಾರೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ?
ರಮ್ಯಾ ಅಂತಿಮ ದರ್ಶನಕ್ಕೆ ಅವರ ಮನೆಯ ಬಳಿಯೇ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಕಾರ್ಯದಲ್ಲಿ ಕುಟುಂಬಸ್ಥರು ಮುಂದಾಗಿರ್ತಕ್ಕಂಥದ್ದು. ಯಾಕೆಂದರೆ ಹೇಮಾಮಾಲಿನಿ ಅವರು ಕೂಡ ರಾಜಕಾರಣದಲ್ಲೂ ತೊಡಗಿಸ್ಕೊಂಡಿದ್ದಾರೆ, ದೊಡ್ಡ ಮಟ್ಟದ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಒಬ್ಬ ಅಭಿನೇತ್ರಿ. ಹಾಗಾಗಿ ಅವರ ಮಕ್ಕಳು ಎಲ್ಲರೂ ಕೂಡ ಕಲಾ ಸೇವೆ ಮಾಡ್ತಾ ಬರ್ತಾ ಇರ್ತಕ್ಕಂಥವ್ರು. ಜೊತೆಗೆ ಇಡೀ ಬಾಲಿವುಡ್ನ ಈಗ ಬಡ್ಡಿಂಗ್ ಸ್ಟಾರ್ಗಳಿಂದ ಹಿಡಿದು ಸೂಪರ್ ಸ್ಟಾರ್ಗಳು ಅಂತ ಇಲ್ಲಿವರೆಗೂ ಯಾರಿದ್ದಾರೆ ಅಮಿತಾಬ್ ಬಚ್ಚನ್ ಅವ್ರಿಗೂ ಅವರೆಲ್ಲರೂ ಕೂಡ ಉತ್ತಮ ಒಡನಾಟ ಬಾಂಧವ್ಯವನ್ನು ಆ ಕುಟುಂಬದ ಜೊತೆ ಹೊಂದಿದ್ದಾರೆ. ಹಾಗಾಗಿ ಮೊನ್ನೆ ಧರ್ಮೇಂದ್ರ ಅವರು ಹಾಸ್ಪಿಟಲೈಸ್ ಆಗ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಶಾರುಖ್ ಖಾನು, ಸಲ್ಮಾನ್ ಖಾನು, ಕರಣ್ ಜೋಹರ್ ಸೇರಿದಂತೆ ಗೋವಿಂದ ಅವರು ಸೇರಿದಂತೆ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲನೂ ಆಸ್ಪತ್ರೆಗೆ ಧಾವಿಸುವಂಥ ಕಾರ್ಯ ಮಾಡಿದರು. ನಾವು ಅದನ್ನು ಪಾಪರಾಜಿಸ್ ವಿಡಿಯೋಸ್ ಮಾಡಿ ಬಿಡ್ತಾ ಇದ್ದಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿರ್ಬೋದು. ಈಗಲೂ ಕೂಡ ಧರ್ಮೇಂದ್ರ ಅವರು ಇನ್ನಿಲ್ಲ ಅಂತಕ್ಕಂಥ ಮಾಹಿತಿ ತಿಳಿಯುತ್ತಿದ್ದಂತೆ ಸುಮಾರು ಜನ ಶೂಟಿಂಗ್ಗಳನ್ನು ಸ್ಥಗಿತಗೊಳಿಸಿ ಧರ್ಮೇಂದ್ರ ಅವರ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ಅವರ ಮನೆ ಕಡೆ ಧಾವಿಸ್ತಾ ಇದ್ದಾರೆ. ಬಹುಶಃ ಇಡೀ ಬಾಲಿವುಡ್ಡು ಈ 2-3 ದಿನಗಳನ್ನು ಶೋಕ ದಿನವಾಗಿ ಅದನ್ನು ಇದು ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಈಗ ಸಾಕಷ್ಟು ಸೂಪರ್ ಸ್ಟಾರ್ಗಳು ಅವರ ಮನೆ ಕಡೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಅವರ ಕುಟುಂಬಸ್ಥರು ಸ್ಮಶಾನಕ್ಕೂ ಹೋಗಿ ಅಲ್ಲಿ ಎಲ್ಲ ಅಂತ್ಯಕ್ರಿಯೆಗೆ, ಅಂತಿಮ ವಿಧಿವಿಧಾನಗಳಿಗೆ ಏನೆಲ್ಲ ಆಗಬೇಕು ಅಂತಕ್ಕಂಥ ಒಂದು ತಯಾರಿಗಳನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ರಮ್ಯಾ, ಅಸಂಖ್ಯಾತ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಧರ್ಮೇಂದ್ರ ಅವರು. ಸೊ ಹಾಗಾಗಿ ಇವತ್ತೇ ಅಂತಿಮ ದರ್ಶನಕ್ಕೆ ಅಭಿಮಾನಿಗಳಿಗೂ ಕೂಡ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಬಹುಶಃ ಇವತ್ತು ಸಂಜೆಯ ನಂತರ ಅಭಿಮಾನಿಗಳಿಗೆ ಅಥವಾ ಚಿತ್ರಪ್ರೇಮಿಗಳಿಗೂ ಕೂಡ ಕಾಮನ್ ಆಡಿಯನ್ಸ್ ಬಂದು ಅವರ ಅಂತಿಮ ದರ್ಶನ ಪಡೆಯುವಂಥ ಕಾರ್ಯ ನಡೆಯುತ್ತೆ. ಯಾಕಂದರೆ ಬಾಲಿವುಡ್ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಜನ ಸ್ಟಾರ್ಗಳಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದಂಥ ಕಲಾವಿದರಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಬರಬೇಕಾಗುತ್ತೆ, ಅವ್ರ ಕುಟುಂಬಸ್ಥರಿಗೂ ಒಂದು ಪರ್ಸನಲ್ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ ಸಂಜೆಯ ಅಷ್ಟೊತ್ತಿಗೆ ಅವರೆಲ್ಲರೂ ಅವರ ದರ್ಶನವನ್ನು ಪಡ್ಕೊತಾರೆ. ಬಹುಶಃ ಇವತ್ತು ಅವರ ಅಂತ್ಯಕ್ರಿಯೆ ಮಾಡೋದು ಬಹುತೇಕ ಡೌಟು. ನಾಳೆ ಅವರ ಅಂತ್ಯಕ್ರಿಯೆ ನಡೀಬೋದು ಅಂತಕ್ಕಂಥ ಮಾಹಿತಿ ಇದೆ. ಸೊ ಇನ್ನಷ್ಟೇ ಕಾದು ನೋಡಬೇಕು ಅಪ್ಡೇಟ್ಸ್ಗಾಗಿ. ರಮ್ಯಾ, ಓಕೆ, ಸರ್ಕಾರದಿಂದ ಗೌರವ ಸಲ್ಲಿಸುವಂತಹ ಕೆಲಸಗಳೇನಾದರೂ ಆಗ್ತಾ ಇದೆಯಾ ಅಟ್ ಪ್ರೆಸೆಂಟ್? ಖಂಡಿತವಾಗ್ಲೂ. ಯಾಕೆಂದರೆ ಅವರು ಬಾಲಿವುಡ್ನ ಬಹುದೊಡ್ಡ ಲೆಜೆಂಡರಿ ಆ್ಯಕ್ಟರು, ಪದ್ಮಭೂಷಣ ಗೌರವಕ್ಕೆ ಪಾತ್ರರಂಥವ್ರು. ಹಾಗಾಗಿ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಆ ಬಗ್ಗೆ ಈಗ ಆಲ್ರೆಡಿ ಅಲ್ಲಿರ್ತಕ್ಕಂಥ ಕಮಿಷನರು ಅವ್ರ ಕುಟುಂಬದ ಜೊತೆ ಮಾತನಾಡ್ತಾ ಇದ್ದಾರೆ. ರಮ್ಯಾ, ಓಕೆ, ನೋಡಿ, ಕಳೆದ ವಾರವೂ ಕೂಡ ಅವರು ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು. ಬಟ್ ಆದರೆ ಅವಾಗಲೂ ಒಂದಷ್ಟು ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತು. ಈಗಲೂ ಕೂಡ ಅದೇ ಆಗಿರಬಹುದಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇತ್ತು. ಬಟ್ ಆದರೆ ಯಾವಾಗ ಕುಟುಂಬಸ್ಥರು ಸ್ಮಶಾನಕ್ಕೆ ಭೇಟಿ ಕೊಟ್ಟರು ಅವಾಗ ಖಚಿತ ಆಗಿದೆ ಅಂತ ಹೇಳ್ಬೋದಾ ಅಂತ? ಎಕ್ಸಾಕ್ಟ್ಲಿ ರಮ್ಯಾ, ಅಂದರೆ ಧರ್ಮೇಂದ್ರ ಅವರು ಹಾಸ್ಪಿಟಲೈಸ್ ಆಗ್ತಾ ಇರೋದು ಇದೇ ಮೊದಲಲ್ಲ. ಯಾಕಂದರೆ ಸಾಕಷ್ಟು ಬಾರಿ ಅವರು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ. ಉಸಿರಾಟದ ತೊಂದರೆ ಇತ್ತು, ವಯೋಸಹಜ ಕಾಯಿಲೆ ಇತ್ತು, ಅವ್ರು ನಡೆಯೋದಕ್ಕೂ ತುಂಬ ಕಷ್ಟಪಡ್ತಿದ್ರು. ಜೊತೆಗೆ ಇಷ್ಟು ಜನ ಮಕ್ಕಳಿದ್ರೂ ಕೂಡ ಯಾರೊಟ್ಟಿಗೂ ಅವರು ವಾಸ ಮಾಡ್ತಾ ಇರಲಿಲ್ಲ. ಅವ್ರದ್ದು ಸ್ವಂತ ಫಾರ್ಮ್ ಹೌಸನ್ನು ಏನು ಕಟ್ಕೊಂಡಿದ್ರು, ಅವ್ರ ಖುಷಿಗೋಸ್ಕರ ಕೃಷಿ ಮಾಡಿಕೊಂಡು ಒಂದು ಫಾರ್ಮ್ ಹೌಸನ್ನು ಏನು ಕಟ್ಕೊಂಡಿದ್ರು, ಆ ಫಾರ್ಮ್ ಹೌಸ್ನಲ್ಲಿ ಅವರು ತಂಗ್ತಾ ಇದ್ರು. ಹಾಗಾಗಿ ಅಂದರೆ ಈ ಇಳಿ ವಯಸ್ಸಿನಲ್ಲಿ ನಿಮ್ಗೆ ಇದೆಲ್ಲ ಬೇಕಿತ್ತು ಅಂತಕ್ಕಂಥ ಮಾತನ್ನು ಮಕ್ಕಳು ಹೇಳ್ತಾ ಇದ್ರು. ಹಾಗಾಗಿಯೇ ಕೊನೆ ದಿನಗಳಲ್ಲಿ ಅವ್ರನ್ನ ತುಂಬ ಸೂಕ್ಷ್ಮವಾಗಿ ಕುಟುಂಬಸ್ಥರು ಕೂಡ ಅವ್ರನ್ನ ಜಾಗರೂಕತೆಯಿಂದ ನೋಡ್ಕೊತಾ ಇದ್ರು. ಆ ನಿಟ್ಟಿನಲ್ಲಿ ರೀಸೆಂಟಾಗಿ ಅವ್ರನ್ನ ಬ್ರೀಚ್ ಕ್ಯಾಂಡಿ ಹಾಸ್ಪಿಟಲ್ಗೆ ಸೇರಿಸುವಂಥ ಕಾರ್ಯ ಆಗಿತ್ತು. ಅಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ರು. ಅದಾದ ನಂತರ ICU ಸೆಟಪ್ನ ಮನೆಯಲ್ಲೇ ಏರ್ಪಡಿಸಿದ್ರು. ಈಗ ಅವ್ರಿಗೆ ಚಿಕಿತ್ಸೆ ಫಲಕಾರಿಯಾಗಿದೆ, ಇಹಲೋಕ ತ್ಯಜಿಸಿರ್ತಕ್ಕಂಥದ್ದು. ಅವ್ರ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಬಾಲಿವುಡ್ಗೆ ಆಘಾತ ಆಗಿದೆ. ಇಡೀ ಭಾರತೀಯ ಚಿತ್ರರಂಗ ಅದಕ್ಕೆ ಕಂಬನಿ ಮಿಡಿತಾ ಇದೆ ಅಂತ ಹೇಳ್ಬೋದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಲಕ್ಷ್ಮೀನಾರಾಯಣ್.